ಇದೀಗ ನಮ್ಮ ಜೊತೆ ಮಾತನಾಡಕ್ಕೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ. ಮಾತನಾಡಿಸಿ ಸರ್, ಇದಕ್ಕೆ ಸಂಬಂಧಪಟ್ಟ ಚಾಮರಾಜನಗರ ಫೈರಿಂಗ್ ಸಂಬಂಧಪಟ್ಟಂತೆ ಏನ್ ತಕ್ಷಣದ ಮಾಹಿತಿ ಏನಿದೆ ಸರ್? ಈಗ ಅದು ರಿಸರ್ವ್ಡ್ ಫಾರೆಸ್ಟ್ ಹನೂರು ವ್ಯಾಪ್ತಿಯಲ್ಲಿ ಬರುತ್ತೆ. ಚಾಮರಾಜನಗರ ಜಿಲ್ಲೆ. ಈ ನಮ್ಮಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ ಅವರಿಗೆ, ನಮ್ಮ ಆಫೀಸರ್ಸ್ಗೆ. ಅದರಲ್ಲಿ ಶೇಖರಯ್ಯ ಅಂತ ಒಬ್ಬರು, ಆಮೇಲೆ ಅನಿಲ್ ಕುಮಾರ್, ಮಹಾದೇವ್ ನಾಯಕ್, ಇವರು ಒಂದು ಟೀಮು. ಇನ್ನೊಂದು ಟೀಮು ರೋಹಿತ್ ಮತ್ತು ಶಿವರಾಜು, ಇವರೆಲ್ಲ ಎರಡು ಟೀಮ್ ಮಾಡಿಕೊಂಡು ಹೋಗ್ತಾರೆ. ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ 4 ಜನ ಬರ್ತಾ ಇರ್ತಾರೆ. ಆ 4 ಜನ, ಅವ್ರ 4 ಬ್ಯಾಗ್ ಇರುತ್ತೆ. ಅದರಲ್ಲಿ ಜಿಂಕೆ ಮಾಂಸ ಇತ್ತು, ಮತ್ತು 2 ನಾಡ ಬಂದೂಕು ಕೂಡ ಅವ್ರ ಹತ್ರ ಇತ್ತು. ಆಮೇಲೆ ಅವರು ಯಾರ್ಯಾರು 4 ಜನ ಅಂದರೆ, ಒಂದು ಆಂತೋಣಿ ಸ್ವಾಮಿ, ಎರಡನೇದು ಕುಮಾರು, ಮೂರನೇದು ಜಾನ್ ರೋಸು, 4ನೇದು ಮಹೀಮ್ ದಾಸು. ಈ 4 ಜನ ಬರ್ತಾ ಇರ್ತಾರೆ. ಆಮೇಲೆ ಇವ್ರ ಪ್ರಕಾರ ಅವರು ನಾಡ ಬಂದೂಕಿತ್ತು, ನಮ್ಗೆ ಶೂಟ್ ಮಾಡೋಕ್ಕೇನೋ ಪ್ರಯತ್ನ ಮಾಡಿದ್ರು. ನಾವು ಆತ್ಮ ರಕ್ಷಣೆಗೋಸ್ಕರ ನಾವು ಮಾಡಿದ್ವಿ. ಅಲ್ಲಿ ಇಬ್ಬರು ಸ್ಪಾಟಲ್ಲಿ ತೀರೋದ್ರು, ಒಬ್ಬರು ಗಾಯ ಆಗಿತ್ತು, ಅವ್ರನ್ನ ಹಾಸ್ಪಿಟಲ್ ತೊಗೊಂಡು ಹೋಗಿದ್ದೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲನೂ ಇಲ್ಲ, ಬೇಕಂತಲೇ ಸಾಯಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಬೆಳಿಗ್ಗೆ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ಬಂದ ಮೇಲೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಪರಿಹಾರಕ್ಕೂ ಕೂಡ ಒತ್ತಾಯ ಮಾಡಿದ್ದಾರೆ ಸರ್, ಸ್ಥಳೀಯರು ಪರಿಹಾರ ಕೊಡಬೇಕು ಅಂತ. ಮತ್ತೊಂದು ಕಡೆ ನೀವೇ ಖುದ್ದಾಗಲ್ಲಿ ಸ್ಥಳಕ್ಕೆ ಹೋಗ್ಬೇಕು ಅಂತ ಕೂಡ ಪಟ್ಟಿಡಿದ್ದಾರೆ ಸರ್. ಈಗ ಒಂದು ನಮ್ಮ ಪುಟ್ಟರಂಗ ಶೆಟ್ಟರು ಹೋಗ್ತಾರೆ. ಆಮೇಲೆ ಎರಡನೇದೇನೆಂದರೆ, ಯಾವ ಕಾರಣಕ್ಕಾಯಿತು ಅನ್ನೋ ತಿಳ್ಕೋಬೇಕು. ಅದು ತನಿಖೆ ಆಗದೆ ನಾವು ಅದನ್ನು ಹೇಳೋಕೆ ಬರೋದಿಲ್ಲ. ತನಿಖೆ ರಿಪೋರ್ಟ್ ಬರಲಿ, ಆಮೇಲೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮುಂದಕ್ಕೆ ಏನು ಮಾಡಬೇಕು ಅಂತ ಮಾತಾಡ್ತೀವಿ. ಸರ್, ಈಗ ಏನಾದರೂ ಮುಖ್ಯಮಂತ್ರಿಗಳು ತಮ್ಮ ಜೊತೆ ಏನಾದರೂ ಮಾತನಾಡಿದ್ರೆ ಸರ್, ತನಿಖೆಗೆ ವಹಿಸೋದು ಯಾವ ಹಂತದಲ್ಲಿದೆ ಸರ್? ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಅಂತ ಜಿಲ್ಲಾಧಿಕಾರಿಗಳಿಗೆ ಆದೇಶ ಕೊಟ್ಟಾಗಿದೆ ಮುಖ್ಯಮಂತ್ರಿಗಳು. ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತಾರೆ, ಮಾಡಲಿ. ಆಮೇಲೆ ರಿಪೋರ್ಟ್ ಬರಲಿ, ಉದ್ದೇಶಪೂರ್ವಕವಾಗಿ ಮಾಡಿದಾರಾ ಅಥವಾ ಇವರು ಆತ್ಮರಕ್ಷಣೆಗೆ ಮಾಡಿದ್ದಾರೆ. ತನಿಖೆ ಪೂರ್ಣ ಆಗಕ್ಕೆ ಮುಂಚೆ ನಾನು ಹೇಳೋಕ್ಕೆ ಬರಲ್ಲ. ತನಿಖೆ ಆಗಲಿ, ನಮ್ಮ ಉದ್ದೇಶಪೂರ್ವಕವಾಗಿ ಮಾಡಿದರೆ ಕ್ರಮ ತಗೊಳ್ತೀವಿ. ಅದು ಅಲ್ಲಿವರೆಗೂ ತನಿಖೆ ಮುಗಿಯೋವರೆಗೂ ಈಗ ಆರೋಪ ಎದುರಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಏನಾದರೂ ಕ್ರಮ ಆಗುತ್ತಾ ಸರ್? ಅವ್ರನ್ನೇನಾದ್ರೂ ಅಮಾನತ್ ಮಾಡೋದು ಆ ನಿಟ್ಟಲ್ಲಿ? ತನಿಖೆ ರಿಪೋರ್ಟ್ ಬರಲಿ, ಅಲ್ಲಿವರೆಗೂ ನಾನೇನು ಮಾತಾಡಲ್ಲ. ಸೊ ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ನವೀನ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.